ಯೋನ ಒಬ್ಬ ದೇವರ ಸೇವಕ, ಒಬ್ಬ ಪ್ರವಾದಿ, ಒಬ್ಬ ಸುವಾರ್ತಿಕ. ಸತ್ಯವೇದದಲ್ಲಿ ಚಿಕ್ಕ ಪ್ರವಾದಿಗಳ ಪುಸ್ತಕದಲ್ಲಿ ಈತನದೇ ಹೆಸರಿನಲ್ಲಿ ಒಂದು ಪುಸ್ತಕವೂ ಬರೆಯಲ್ಪಟ್ಟಿದೆ. ಯೋನ ಎಂಬ ಪದದ ಅರ್ಥ ಪಾರಿವಾಳ. ನಾವು ಅನೇಕ ಪ್ರಸಂಗಗಳನ್ನು ಕೇಳಿದಾಗ ಮತ್ತು ನಾವೇ ಸತ್ಯವೇದವನ್ನು ಓದುವಾಗ ಯೋನನ ಕುರಿತು ನಾವು ಯೋಚಿಸುವುದು ಅವನೊಬ್ಬ ಕೋಪಿಷ್ಟ, ಒಬ್ಬ ಗುಣಗುಟ್ಟುವ ವ್ಯಕ್ತಿ ಮತ್ತು ದೇವರ ಸಮ್ಮುಖದಿಂದ ಓಡಿ ಹೋದ ಹೇಡಿಯಂತೆ ನಾವು ಪರಿಗಣಿಸುತ್ತೇವೆ. ಆದರೆ ಯೋನನಲ್ಲಿ ಅದನ್ನು ಮೀರಿದ ಒಂದು ವಿಶೇಷತೆ ಇದೆ, ಅದನ್ನು ಗಮನಿಸೋಣ. ಯೆಹೂದದ ಅರಸನಾದ ಯೆಹೋವಾಷನ ಮಗನಾದ ಯೆರೊಬ್ಬಾಮನ ಕಾಲದಲ್ಲಿ ಈತನು ದೇವರ ಸೇವಕನಾಗಿದ್ದ ಮತ್ತು ಆತನ ಸನ್ನಿಧಿ ಸೇವಕನೂ ಆಗಿದ್ದ ಎಂಬುದನ್ನು 2 ಅರಸುಗಳು 14ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡಬಹುದು. ಅಮಿತೈ ಎಂಬುವನು ಈತನ ತಂದೆ. ಅಂದರೆ ಯೋನನು ಒಬ್ಬ ಸ್ಥಿತಿವಂತ ಪ್ರವಾದಿ, ದೇವರ ಸೇವಕ, ಸನ್ನಿಧಿ ಸೇವಕನಾಗಿದ್ದ ಮತ್ತು ಇಸ್ರಾಯೇಲಲ್ಲಿ ಇದ್ದಂಥವನಾಗಿದ್ದ. ಆದರೆ ದೇವರು ನಿನವೆ ಪಟ್ಟಣದ ಘೋರ ಪಾಪವನ್ನು ಕೇಳಿ ಆ ಪಟ್ಟಣವನ್ನು ನಾಶ ಮಾಡಬೇಕೆಂದಿರುವಾಗ ಅಲ್ಲಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಇವನನ್ನು ನೇಮಿಸುತ್ತಾರೆ. ನಿನವೆ ಎಂಬುದು ಇಸ್ರಾಯೇಲ್ನ ಪಟ್ಟಣವಲ್ಲ, ಅದು ಅನ್ಯ ಜಾತಿಯವರು ಇರುವ ಪಟ್ಟಣ. ಅಲ್ಲಿರುವ ಜನರು ಇಸ್ರಾಯೇಲರಲ್ಲ, ಕರ್ತನನ್ನು ಅರಿಯದ ಜನರಾಗಿದ್ದರು. ಕರ್ತನನ್ನು ಅರಿತ ಜನಗಳ ಮಧ್ಯೆ ಸುವಾರ್ತೆ ಸಾರುವುದು, ಪ್ರಸಂಗ ಮಾಡುವುದು ಸುಲಭದ ಕೆಲಸ. ಆದರೆ ಕರ್ತನ ಬಗ್ಗೆ ತಿಳಿಯದ ಅನ್ಯ ಜನಗಳ ಮಧ್ಯೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ಯೋನನನ್ನು ಆರಿಸಿಕೊಳ್ಳುತ್ತಾರೆ. ಇಸ್ರಾಯೇಲ್ ಜನರನ್ನು ದೇವರು ಸ್ವಂತ ಜನವಾಗಿ ಆರಿಸಿಕೊಂಡು ಅವರ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ, ಅವರು ತಪ್ಪಿದಾಗ ಅವರ ಮಧ್ಯೆ ಪ್ರವಾದಿಗಳನ್ನು ಏರ್ಪಡಿಸಿ ಅವರನ್ನು ಎಚ್ಚರಿಸಿದ್ದನ್ನು ನೋಡುತ್ತೇವೆ. ಆ ಎಚ್ಚರಿಕೆಯನ್ನು ರಾಜರು ಮತ್ತು ಜನರು ತಿರಸ್ಕರಿಸಿದ್ದನ್ನೂ ಸಹ ನೋಡುತ್ತೇವೆ. ಅಂತಹ ಸಂದರ್ಭದಲ್ಲಿ ದೇವರನ್ನೇ ಅರಿಯದಂತಹ ಅನ್ಯ ಜನರಾದ ನಿನವೆಗೆ ಯೋನನನ್ನು ಕಳುಹಿಸುವಾಗ ಎಷ್ಟೊಂದು ಕಳವಳ ಮತ್ತು ವೇದನೆ ಅವನಲ್ಲಿ ಉಂಟಾಗಿರಬೇಕು. ಯಾಕಂದರೆ ಇಸ್ರಾಯೇಲರು ದೇವರನ್ನು ಅರಿತವರಾಗಿದ್ದರೂ ಸಹ ಆತನ ಪ್ರವಾದಿಗಳು ಎಚ್ಚರಿಸುವಾಗ ಅವರನ್ನು ಕಲ್ಲಿಸಿದು ಕೊಂದರು. ಇಂತಹ ಸನ್ನಿವೇಶದಲ್ಲಿ ದೇವರನ್ನು ಅರಿಯದ ಅನ್ಯ ಜಾತಿಯ ಮತ್ತು ಅತಿಘೋರ ಪಾಪದಲ್ಲಿ ಬಿದ್ದಂತಹ ನಿನೆವೆಯ ಪಟ್ಟಣದ ಜನ ನನ್ನ ಮಾತನ್ನು ಕೇಳುತ್ತಾರಾ ಎಂಬ ಭಯ ಇತ್ತು. ಅಷ್ಟೇ ಅಲ್ಲ, ಸ್ವಕೀಯ ಜನವಾಗಿ ಆರಿಸಿಕೊಂಡ ಇಸ್ರಾಯೇಲ್ ದೇಶದ ಜನರೇ ದೇವರ ಪ್ರವಾದಿಗಳು ಬಂದಾಗ ಆ ಪ್ರವಾದಿಗಳ ಮಾತನ್ನು ಕೇಳಲಿಲ್ಲ. ಇನ್ನು ಅನ್ಯ ಜಾತಿಯ ಜನ ನನ್ನ ಮಾತನ್ನು ಕೇಳುತ್ತಾರಾ ಅಥವಾ ಮನ ತಿರುಗುತ್ತಾರಾ ಎಂಬ ಭಯದಿಂದ ಅವನು ದೇವರಿಗೆ ತಪ್ಪಿಸಿಕೊಂಡು ಹೋಗುತ್ತಾನೆ. ಯೋನನು ದೇವರನ್ನು ಬಿಟ್ಟು ಓಡಿ ಹೋಗಲಿಲ್ಲ. ದೇವರ ಸಮ್ಮುಖವನ್ನು ಬಿಟ್ಟು ಓಡಿ ಹೋಗಿ ತಾರ್ಷೀಷಿಗೆ ಹಡಗನ್ನು ಹಿಡಿದಾಗ ಅಲ್ಲಿ ಉಂಟಾದ ತುಫಾನಿನಿಂದ ಅಲ್ಲಿಯ ಜನಗಳು ಈತನನ್ನು ಪ್ರಶ್ನಿಸುವಾಗ ಆತನು ಅಲ್ಲಿಯೂ ಕೂಡ ಸಾಕ್ಷಿ ಹೇಳುತ್ತಾನೆ, ನಾನು ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು. ತನ್ನ ತಪ್ಪಿನಿಂದಲೇ ಹಡಗಿನವರಿಗೆ ಕೇಡು ಉಂಟಾಗಿದೆ ಎಂದು ತನ್ನನ್ನೇ ಶಿಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಅಲ್ಲಿಯೂ ಕೂಡ ಹೆದರುವುದಿಲ್ಲ. ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಹಾಗಾದರೆ ಇಲ್ಲಿ ಮರಣಕ್ಕೆ ಹೆದರದವನು ನಿನವೆಗೆ ತಪ್ಪಿಸಿಕೊಂಡು ಓಡಿದಾದರೂ ಏಕೆ ಎಂದು. ಅನ್ಯ ಜನಗಳ ಕೈಯಿಂದ ಸಾಯುವುದನ್ನು ಇಬ್ರಿಯದವರು ಅಥವಾ ಯಹೂದಿಗಳು ಇಷ್ಟಪಡುವುದಿಲ್ಲ. ಅದಕ್ಕೆ ಇನ್ನೊಂದು ಕಾರಣವನ್ನು 4ನೇ ಅಧ್ಯಾಯದಲ್ಲಿ ಯೋನನೇ ಬರೆಯುತ್ತಾನೆ. ದೇವರು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೇ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟನು ಎಂದು ದೇವರ ಬಳಿ ಹೇಳುತ್ತಾನೆ. ದೇವರು ನಿನವೆಗೆ ಮನತಿರುಗುವ ಪ್ರಸಂಗ ಮಾಡುವುದಕ್ಕೆ ಯೋನನನ್ನು ಕಳುಹಿಸಲಿಲ್ಲ. ನಾವು 1ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ಅದನ್ನು ಖಂಡಿಸುವುದಕ್ಕೂ ಗದರಿಸುವುದಕ್ಕೂ 40 ದಿನಗಳಾದ ಮೇಲೆ ನಿನವೆಯು ಕೆಡವಲ್ಪಡುವುದು ಎಂದು ಹೇಳುವುದಕ್ಕೂ ಅವನನ್ನು ಕಳುಹಿಸುತ್ತಾರೆ. ಆ ಜನರ ಪಾಪ ದೇವರ ಸಮ್ಮುಖಕ್ಕೆ ಮುಟ್ಟಿತು ಎಂದು ದೇವರೇ ಹೇಳುವಾಗ ಅದನ್ನು ಕುರಿತು ಯೋನನಿಗೆ ಎಷ್ಟು ಭಯವಿದ್ದಿರಬೇಕು. ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ಹಿಂಜಾರಿ ಹೋಗಿರುವವರನ್ನೇ ದೇವರ ಕಡೆಗೆ ತಿರುಗಿಸುವುದು ಕಷ್ಟವಾಗಿರುವಾಗ ಅನ್ಯ ಜನಗಳಿಗೆ ದೇವರ ಬಗ್ಗೆ ಹೇಳುವುದು ಎಷ್ಟು ಕಷ್ಟವಾಗಿರಬಹುದು ಯೋನನಿಗೆ. ಆದರೂ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರು ಹೇಳಿದಂತೆ ಅಲ್ಲಿ ಸುವಾರ್ತೆ ಸಾರುತ್ತಾನೆ. 1,20,000 ಜನ ಈತನ ಪ್ರಸಂಗದಿಂದ ಮನತಿರುಗುತ್ತಾರೆ. ಇದು ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಉಜ್ಜೀವನವೇ ಸರಿ. ನೋಹನ ಕಾಲದಲ್ಲಿಯೂ ಇಂಥದ್ದೇ ಪರಿಸ್ಥಿತಿ ಇತ್ತು. ಅವನು 100 ವರ್ಷ ಪ್ರಸಂಗ ಮಾಡಿದನು, ಸುವಾರ್ತೆ ಸಾರಿದನು. ಆದರೆ ಅವನ 8 ಕುಟುಂಬ ಸದಸ್ಯರನ್ನು ಬಿಟ್ಟು ಯಾರೂ ರಕ್ಷಣೆಗೆ ಬರಲಿಲ್ಲ. ಸ್ವತಃ ಯೇಸು ಸ್ವಾಮಿಯೇ ಹೊಸ ಒಡಂಬಡಿಕೆಯಲ್ಲಿ ನಿನವೆಯನ್ನು ಮತ್ತು ಯೋನನನ್ನು ಕುರಿತು ಸಾಕ್ಷಿ ಹೇಳುತ್ತಾರೆ. ನಿನವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ ಎಂದು ಹೇಳುತ್ತಾರೆ. ನಿಮ್ಮನ್ನು ನೀವೇ ಯೋನನೊಂದಿಗೆ ಹೋಲಿಸಿಕೊಂಡು ನೋಡಿ. ಅವನು ನಿಜವಾಗಿಯೂ ಹೇಡಿಯ. 1,20,000 ಜನರಿಗೆ ಸುವಾರ್ತೆ ಸಾರುವುದು ಅಷ್ಟು ಸುಲಭದ ಮಾತಲ್ಲ. ಅಷ್ಟು ಜನರು ಮನತಿರುಗಿದ್ದಾರೆ ಅಂದರೆ ದೇವರು ಅವನ ಮೇಲೆ ಇಷ್ಟೊಂದು ಕೃಪೆಯನ್ನು ಇಟ್ಟಿದ್ದರು ಮತ್ತು ಅವನ ಪ್ರಸಂಗ ಎಷ್ಟು ಶಕ್ತಿಶಾಲಿಯಾಗಿತ್ತು. ಎಲ್ಲ ಸೌಲಭ್ಯ, ತಾಂತ್ರಿಕತೆ, ಆಧುನಿಕತೆ ಇದ್ದೂ ಕೂಡ ಸುವಾರ್ತೆ ಸಾರುವುದು ಕಷ್ಟವಾಗಿರುವಾಗ, ಯಾವ ಸೌಲಭ್ಯಗಳು ಇಲ್ಲದ ಆ ಕಾಲದಲ್ಲಿ ತನ್ನ ಸೌಲಭ್ಯಯುತ ಜೀವಿತವನ್ನು ಬಿಟ್ಟು ಮತ್ತು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಅನೇಕರನ್ನ ದೇವರ ಕಡೆಗೆ ತಿರುಗಿಸಿ
ಎಚ್ಚರಿಸಲು ಯೋನನು ಹೋಗುತ್ತಾನೆ. ಎಂತಹ ಘೋರ ಪಾಪಿಯಾಗಿದ್ದರೂ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗುವವರನ್ನು ದೇವರು ತಿರಸ್ಕರಿಸುವುದಿಲ್ಲ, ಕೈ ಬಿಡುವುದಿಲ್ಲ ಮತ್ತು ಮನಮರುಗುವವನಾಗಿದ್ದಾನೆ. ಮತ್ತು ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ಯೋನ ಪುಸ್ತಕದಿಂದ ತಿಳಿಯಬಹುದು. ನಿನವೆಯಂತಹ ಪ್ರಪಂಚಕ್ಕೆ ದೇವರ ಸುವಾರ್ತಿಕರ ಅವಶ್ಯಕತೆ ಇದೆ.